ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಮನೆ ಹುಡುಗ ಗಡಿನಾಡು ಕನ್ನಡಿಗ. ಇವತ್ತು ನಿಮ್ಮನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಬಂದಿದ್ದೀನಿ. ಇದು ತುಂಬ ಹಳೆ ದೇವಸ್ಥಾನ. ಎಲ್ಲರೂ ಕತೆಗಳಲ್ಲಿ ಮಾತ್ರ ಕೇಳಿರ್ತೀರ, ಅದನ್ನೇ ರಿಯಲ್ ಆಗಿ ತೋರಿಸ್ಬೇಕು ಅನ್ನಿಸ್ತು ನಿಮಗೆ. ಹಾಗಾಗಿ ನಾನು ಕೂಡ ನಮ್ಮೂರಿಂದ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ದೀವಿ. ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಆಲ್ರೆಡಿ ನಾವು 3 ದಿನ ಆಗಿತ್ತು ಬಿಟ್ಟು. ಹಾಗಾಗಿ ಇವಾಗ ಬಂದಿದ್ದೀವಿ ಆ ಸ್ಥಳಕ್ಕೆ. ಬನ್ನಿ, ನೀವು ಚಿಕ್ಕವರಾಗಿದ್ದೀಗ ಈ ದೇವಸ್ಥಾನ ಬಗ್ಗೆ ಆಗ್ಬೋದು, ಇದ್ರ ಬಗ್ಗೆ ಸ್ಟೋರಿ ಎಲ್ಲ ಹಳ್ಳಿಯವರಾಗಿದ್ದರೆ ಕೇಳಿರ್ತೀರ. ನಿಮ್ಮ ಅಜ್ಜಿ ತಾತ ಎಲ್ಲ ಹೇಳಿರ್ತಾರೆ. ಅಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ನನ್ನ ಸುತ್ತ ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಇಲ್ಲಿ ಬಂದ್ಬಿಟ್ಟು ಭತ್ತೆ ವ್ಯವಸಾಯನೇ. ಈ ವ್ಯವಸಾಯದ ಭೂಮಿಯಲ್ಲಿ ಇರುವಂಥ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ನೋಡಿ ಇಲ್ಲಿ ಹೆಂಗೆ ಹೋಗಬೇಕು ಅಂದರೆ ಇಲ್ಲಿ ಫುಲ್ ಗದ್ದೆ ಒಳಗಡೆನೇ ಹೋಗಬೇಕು. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ಲು ತೆಂಗಿನ ಮರಗಳು ಇಲ್ಲೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ವಲ್ಪ ದೂರ ಈ ಗದ್ದೆ ಒಳಗಡೆ ನಡ್ಕೊಂಡು ಹೋಗಬೇಕು. ಹಾಗೆ ಇಲ್ಲಿ ಸ್ಥಳೀಯರಾದ ಈ ಊರವರಾದ ತಾತವರು ಇದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈ ದೇವಸ್ಥಾನದ ಬಗ್ಗೆ ನೋಡಿ, ಕಳೆ ಕೀಳ್ತಾ ಇದ್ದಾರೆ ಮೋಸ್ಟ್ಲಿ ಎಲ್ಲ. ತಾತ இந்த கோயில் பற்றி என்ன சொல்ல வரீங்க தாத்தா? இது வந்து எவ்வளோ வருஷமாக இங்கே இருக்குது? இந்த கோயில் வந்து பல ஆண்டுகள்னா வருஷம் தெரியாது எங்களுக்கு. தெரியாது. அப்படிங்கும்போது இது இது வந்து சரித்திரம் எப்படின்னா, இது வந்து அரமனை வந்து நல்ல தம்பி அரமனை. இந்த இடம் எல்லாம் இருக்குது எல்லாம் இதெல்லாம் பூரா இங்கேருந்து சிவநீர் வரையில. ஓகே, அவர் இடம். ஓகே. கடைசியில் தங்கச்சி வந்து 7 வயதுலேயே வயசுக்கு வந்துடுச்சு. 7 வயசுக்கு வயசு வந்தது மானாமதுரை காசிராசன்ட்ட கட்டி கொடுத்துட்டாங்க. ஓகே. கட்டி கொடுக்கும் இங்கே யானை மேலே சீரு சிறப்பு ஆமாம் எல்லாம் போனது. ஓகே. போய் அங்கே இது நாங்களும் கேட்டிருந்தோம். எங்கள் தாத்தா எங்கள் பாட்டி எல்லாம் சொல்லியிருந்தப்போ இந்த கதை எப்படின்னா நாங்களும் டேப் ரெக்கார்டில் இதில் கேட்ட மாதிரி எங்களுக்கு இருந்துச்சு. அதனால நாங்கள் என்ன பண்ணோம், இந்த இடம் எங்கே இருக்குது அப்படின்னு நாங்கள் பார்க்கலாம், போய் நேரடியாக பார்க்கலாம் அப்படின்னு வந்தோம். நாங்கள் பார்வையில் பார்க்கலாம் ಮುರಿಂಜೋದಕ್ಕೆ ಎங்களுக்கு ಬೇರೆಯವ್ರಿಗೆ ತರೋಣ. ಹಾಗಾಗಿ ಇಲ್ಲಿ ಸ್ವಲ್ಪ ಮಾಹಿತಿಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಏನು ಅಂತ. ಇನ್ನೂ ಸಾಕಷ್ಟು ವಿಷಯನ ಹೋಗ್ತಾ ಇನ್ನೂ ತಿಳಿಸ್ತೀನಿ. ಕಾಣಿಸ್ತಾ ಇದೆ ಇದು ಫುಲ್ಲು ಭತ್ತ ಹೊಲಗಳು ಮತ್ತು ತೆಂಗಿನ ಮರ ತೋಟ ಆ ಥರ ಜಾಗ ಇದು. ಬನ್ನಿ ಹೆಂಗೆ ನಡ್ಕೊಂಡು ಹೋಗ್ಬೇಕು ನೋಡಿ, ನಡ್ಕೊಂಡು ಹೋಗ್ಬೇಕು. ಇವ್ರು ಏನು ಹೇಳ್ತಾ ಇದ್ದಾರೆ ಇವಾಗ ಅಂತಂದರೆ, ಇನ್ನೂ ದೇವಸ್ಥಾನ ಎಲ್ಲ ರೆಡಿ ಮಾಡಬೇಕು, ರೆಡಿ ಮಾಡಿದ್ಮೇಲೆ ಬಂದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ನಮಗೇನೋ ಈ ಟೈಮಲ್ಲಿ ಬರಬೇಕು ಅಂತ ಇದೆ, ಬಂದಿದ್ದೀವಿ. ಅಂದರೆ ಬನ್ನಿ ತಂಗಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀವಿ. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಏನಿದೆ ವ್ಯವಸಾಯದ ಭೂಮಿ ಇಲ್ಲೆಲ್ಲ ಇಲ್ಲಿ ಸತ್ಯಕತೆ ಅಡಗಿರುವಂಥದ್ದು. ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀನಿ ನಿಮಗೆ. ಮಕ್ಕಳನ್ನ ಬಾವಿಗೆ ತಳ್ಳಿದ್ದಾಗಿರ್ಬೋದು, ಇನ್ನೂ ಸಾಕಷ್ಟು ವಿಷಯಗಳು ಇಲ್ಲಿ ಸಿಗ್ತವೆ. ಹಾಗೆ ಕಾಣಿಸ್ತಾ ಇದೆ ನೋಡಿ, ಇದು ನಲ್ಲ ತಂಗಿ ದೇವಸ್ಥಾನ. ಇದು ಸುಮಾರು ನನಗೆ ನಮ್ಮ ಚಾಮರಾಜನಗರದಿಂದ ಒಂದು 320 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನನ ನಿಮಗೆಲ್ಲ ತಿಳಿಸ್ಬೇಕು, ತೋರಿಸ್ಬೇಕು, ಸತ್ಯ ಕಥೆಗಳು ಎಷ್ಟು ಉಳಿದಿದೆ, ಆ ಜಾಗ ಎಲ್ಲಿದೆ ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಬನ್ನಿ, ಇವಾಗ ನನ್ನ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ನಲ್ಲ ತಂಗಿ ದೇವಸ್ಥಾನ. ಹಾಗೆ ಕೂಡ ಅಲ್ಲಿ ನಲ್ಲ ತಂಗಿ ಏನು ಮಕ್ಕಳನ್ನ ಬಾವಿ ಮುಳಿಸಿರುವಂತನೂ ಜಾಗನೂ ಕೂಡ ಇದೆ. ಇನ್ನು ಸಾಕಷ್ಟು ಇಲ್ಲಿನ ವಿಷಯಗಳನ್ನ ಇಲ್ಲಿ ಪೂಜಾರಿ ಅವರು ಇದ್ದಾರೆ, ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಬಟ್ ಅವ್ರಿಗೆ ಕನ್ನಡ ಬರಲ್ಲ, ಹಾಗಾಗಿ ಅವರು ತಮಿಳಲ್ಲಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ, ಹಂಗೆ ತಿಳ್ಕೊಳ್ಳಿ.
சாமி வணக்கம். உங்கள் பேர் சாமி? பேர் மாத்துரன். சாமி, இந்த கோயில் பற்றி எங்கள் பார்க்குறவங்களுக்கு எவ்வளோ பழமையான கோயில் ಅಂದರೆ ಹಳೆ ದೇವಸ್ಥಾನ, ಇದ್ರ ಇತಿಹಾಸ கொஞ்சம் சொல்கிறீங்களா? சொல்லுங்க. இது வந்து பழைய காலத்து வந்து காளி கோயில். காளி கோயில்னா? ஆமாம், காளி கோயில் வந்து இது காளி கோயில். காளி கோயிலில் வந்து அந்த அம்மா வந்து அம்மா நல்லதங்காவும் நல்ல தம்பியும் பிறந்தவர் இந்த ஒரு அர்ச்சனை வரும். அம்மா பிறந்ததுனால வாக்கப்பட்டது மானாமதுரை எங்க இருக்குது? மானாமதுரை வந்து மதுரைக்கு அங்கிட்டு. ஓகே, அங்கிட்டு அங்க வந்து வாக்கப்பட்டது. 12 வருஷம் மழை இல்லாம தண்ணி இல்லாம பறிச்சல பசியோட கொடுமையா இருந்திருக்கனால கொடுமையா ಅಂದ್ರೆ ನೀವು ಗಮನಿಸಿರ್ತೀರಾ, ಈ ನಾವು ಶಿವರಾಜ್ ಕುಮಾರ್ ಮೂವಿಯಲ್ಲಿ ಏನು ನೋಡಿರ್ತೀವಿ, ಅಣ್ಣ ತಂಗಿ ಸಂಬಂಧ ಹೆಂಗಿತ್ತು ಏನು ಅಂತ, ಆಲ್ರೆಡಿ ಆ ಮೂವಿನ ನೀವು ನೋಡಿರ್ತೀರಾ. ಅದೇ ಸ್ಟೋರಿ ನಮಗೆ ನೆನಪಾಗುತ್ತೆ. ನಲ್ಲ ತಂಗಿ கேரக்டர்னு பசி கொடுமையால இந்த மானாமதுரையிலேருந்து 7 பிள்ளையும் கூப்பிட்டு நடந்தே வந்திருக்கேன். ஆமாம், நடந்தே வந்து இந்த எல்லா இடத்துலையும் இடம் கிடைக்கல. அப்போ அந்த வந்து இந்த கிணத்துல வந்து கிணறு அங்கே தெரியுதுன்னு சொல்கிறாங்க. அங்கே கிணத்துல வந்து 7 பிள்ளையும் போட்டு 7 பிள்ளை. ஆமாம், 4 பையங்க 3 பொண்ணு, 7 பிள்ளையும் போட்டு அங்கே அந்த அம்மா ஐக்கியமாயிடுச்சு. ஆமாம், அதுக்கு பிறகு அண்ணனும் வீட்டுக்காரரும் காசிராஜாவும். ஆமாம், அண்ணனும் வீட்டிலேருந்து தேடி வராங்க. இங்கே வராங்களா? தேடி வராங்க. தேடி வந்தோடனே நாத்தனா வந்து மூலி அலங்காரிட்ட போய் கேட்டது, அண்ணன் பிள்ளைய வந்துச்சு, ஏதோ ஆதாரம் கொடுத்தியாமான்னு. இப்போத்தையும் சாப்பிட்டு அங்கே வீட்டுக்கு போகிறாங்க அப்படின்னு சொல்லாமல், அப்போ ஆதாரம் கொடுத்துருக்க மாட்டேன்ட்டு அவ பட்டுச்சாலை கட்டியிருந்திருக்க, அதை கிழிச்சு போட்டே போய் அந்த கிணத்துல விழுந்து அங்கேருந்து தூக்கிட்டு வந்து அவர் அண்ணனும் காசிராஜா தூக்கிட்டு வந்து இங்கே வந்து காளி கோவிலை வந்து ஐக்கியம் பண்ணி இங்கே ஐக்கியம் பண்ணாங்க. ಅவ்வಳೋದೇ ಇತಿಹಾಸ. ಸಾಕಷ್ಟು ಮಾಹಿತಿನ ಇವರಿಂದ ತಿಳಿಸಿದೀವಿ ಅನ್ಕೊಂತೀನಿ. ಹಾಗೆ ಇನ್ನು வந்து ஓப்பன் பண்ணி கோயில் வந்து வடஞ்சு நேரம் ஓப்பன் பண்ணி ನಲ್ಲತಂಗ ಟೆಂಪಲ್ನ ನೋಡಿಕೊಂಡು ಏನಿದ್ರು ಅವ್ರು ಹೇಳ್ದಂಗೆ ಮಾಹಿತಿನ ಕೇಳಿದ್ದೀರ ನೀವು. ಇವಾಗ ನಾವು ಬಾವಿ ಹತ್ರ ಹೋಗ್ತಾಯಿದ್ವಿ. ಆ 7 ಜನ ಏನು ಬಾವಿ ಒಳಗಡೆ ಇದಾಗಿದ್ರು ಅಂಥ ಜಾಗಕ್ಕೆ ಹೋಗ್ತಾಯಿದ್ವಿ ಇವಾಗ. ನೋಡಿ, ಇದೆಲ್ಲ ಗದ್ದೆಗಳು. ಈ ಗದ್ದೆ ಒಳಗಡೆನೇ ಹೋಗ್ಬೇಕು. ದೇವಸ್ಥಾನ ನೋಡಿ ಕಾಣಿಸ್ತಾ ಇದೆ. ಹಿಂಗೆ ನೋಡಿ ಎಲ್ಲ ವ್ಯವಸಾಯ ಭೂಮಿ. ಬಿಸಿಲಂತೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಹಾಗಾಗಿ ಎಲ್ಲ ಭತ್ತ ಗೀತೆ ಎಲ್ಲ ಹಾಕ್ತಾರೆ ಇಲ್ಲಿ ಹಳ್ಳಿ ಒಳಗಡೆ. ಒಳಗಡೆ ಇರೋದು ದೇವಸ್ಥಾನ ಇದು. ಏನೋ ಪ್ರಾಬ್ಲಮ್ ಆಗಿ ಇವಾಗ ಕ್ಲೋಸ್ ಮಾಡಿದಾರಂತೆ, ರೆಡಿ ಮಾಡಬೇಕಂತೆ. ನಾವಂತೂ ಬಂದು ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಬಾವಿ ಹತ್ರ ನೋಡೋಣ ಅಂತ. ಅದನ್ನು ಬರೋದೇ ಬಂದ್ಬಿಟ್ಟಿದ್ದೀವಿ, ಎಲ್ಲ ನೋಡ್ಕೊಬಿಡೋಣ ಅಂತ.
ಸುಮಾರು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ದೇವಸ್ಥಾನದಿಂದ ಪಕ್ಕದಲ್ಲಿ ಸುಮಾರು ಒಂದು 5 ನಿಮಿಷ 10 ನಿಮಿಷ ನಡ್ಕೊಬಂದರೆ ನಿಮಗೆ ಕಾಣಿಸ್ತದೆ ನಲ್ಲ ತಂಗಿ ಏನು 7 ಮಕ್ಕಳನ್ನ ಜೊತೆ ಬಾವಿಗೆ ಹಾರಿದ್ರು. ಆ ಜಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಬಾವಿಯೆಲ್ಲ ಫುಲ್ಲು ಕಸ್ಬಿಟ್ಟು ಇವಾಗೇನೋ ರೆಡಿ ಮಾಡಿದ್ದಾರೆ. ಮಕ್ಕಳಾಗಲಿ ಅಂತನೋ ಇನ್ನೊಂದೇನೋ ಆರ್ಕೆನೋ ಇರ್ಬೋದು, ಪೂಜೆ ಮಾಡಿ ಕಟ್ಟಿರುವಂಥದ್ದು ನೋಡಿದೆ. ನಾವು ಕತೆಗಳನ್ನೆಲ್ಲ ಕೇಳ್ತಿದ್ದೆವು. ನಲ್ಲ ತಂಗಿ 7 ಜನ ಮಕ್ಕಳನ್ನ ಬಾವಿಗೆ ಇದು ಅದೇ ಬಾವಿ ಇದು. ನೋಡ್ಕೊಂಬಿಡಿ. ಯಾವ ಮರ ಇದು? ಮಡ್ಡಿ ಮರ. ಹಳ್ಳಿ ಮರನ? ಮಡ್ಡಿ ಮರ ಇರ್ತಕ್ಕಂಥದ್ದು, ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಬಾವಿ ಅಂತೂ ಚಿಕ್ಕದು. ನಾವು ಕೇಳಿದ ಕತೆಗಳನ್ನ ರಿಯಲ್ ಆಗಿ ನೋಡಿದಾಗ ಒಂಥರ ಏನೋ ಒಂದ್ಸರು ಮನಸ್ಸು ಸಮಾಧಾನ ಅನ್ನಿಸ್ತದೆ ನನಗೆ. ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ. ಸುಮಾರು ಇಲ್ಲಿಂದ ಒಂದು 5-10 ನಿಮಿಷ ನಡ್ಕೊಂಡು ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಕೊನೆಗೆ ನೋಡ್ಕೊಂಬಿಡಿ. ಇದೇ ನಲ್ಲ ತಂಗಿ 7 ಮಕ್ಕಳ ಜೊತೆಗೆ ಪ್ರಾಣ ಬಿಟ್ಟಂಥ ಸ್ಥಳ ಇದೇನೆ ನೋಡ್ರಿ. ನಲ್ಲ ತಂಗಿ ದೇವಸ್ಥಾನನ ಆಲ್ಮೋಸ್ಟ್ ನನ್ನ ಕೈಯಲ್ಲಾದಷ್ಟು ನನಗೆ ಗೊತ್ತಿದ್ದಷ್ಟು ನಾನು ತೋರಿಸಿದ್ದೀನಿ. ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇಂಥ ಇಂಟ್ರೆಸ್ಟಿಂಗ್ ಆಗಿರೋ ದೇವಸ್ಥಾನಗಳನ್ನ ನಿಮಗೆ ತೋರಿಸ್ತಾ ಹೋಗಿಸ್ತೀನಿ. ಹಾಗೆ ಈ ನಲ್ಲ ತಂಗಿ ಸ್ಟೋರಿನಾಗ್ಬೋದು ನಾವು ಕಣ್ಣಾರ ನೋಡಿದಾಗ ಇಲ್ಲಿನ ಇದು ಏನಂತ ಗೊತ್ತಾಯಿತು ನಮಗೆ. ಹಾಗಾಗಿ ಅಷ್ಟು ಬೆಳವಣಿಗೆ ಏನೂ ಇಲ್ಲ ದೇವಸ್ಥಾನದಲ್ಲಿ. ಇಲ್ಲಿಗೆ ಯಾರೂ ಕೂಡ ಬರ್ತಾಯಿಲ್ಲ, ಯಾರಿಗೂ ಗೊತ್ತಿಲ್ಲ ಮಾಹಿತಿ ಈ ದೇವಸ್ಥಾನ ಇಲ್ಲಿದೆ ಅಂತ. ಹಾಗೂ ಈಗ ನಾನು ಹುಡುಕಿ ಸಿಕ್ತು ನನಗೆ. ಹಾಗಾಗಿ ನಾನು ಬಂದಿದ್ದು ಅಲ್ಲದೆ ಕೂಡ ನಿಮಗೂ ಕೂಡ ತೋರಿಸಿದ್ದೀನಿ. ಹಾಗೆ ನಲ್ಲ ತಂಗಿ ಕಥೆನ ನೀವು ಕೇಳಿರ್ಬೋದು, ಇಲ್ಲ ಕೇಳದೇ ಇರೋರು ಯೂಟ್ಯೂಬಲ್ಲಿ ಸಿಗುತ್ತೆ ಹರಿಕಥೆಗಳು. ಅದನ್ನೇ ಕೇಳಿ ನಿಮ್ಮ ಅಜ್ಜಿ ತಾತ ಯಾರಾದರೂ ನಿಮಗೆ ನೆನ್ಪು ಮಾಡಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಕೇಳಿರ್ಬೋದು, ಹೇಳಿರ್ಬೋದು ನಿಮಗೆ ನೋಡಿ. ಹಾಗೆ ನಲ್ಲ ತಂಗಿ ಸ್ಟೋರಿಗೆ ಒಂದು ಮುಕ್ತಾಯನ ಕೊಡ್ತಾಯಿದ್ದೀನಿ. ಇವಾಗ ನಲ್ಲ ತಂಗಿ ಬಾವಿ ಹತ್ರ ನಿಂತ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟ್ ಇರುವಂಥ ದೇವಸ್ಥಾನದಲ್ಲಿ. ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Night.